ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಹಾನ್ ಕ್ರಿಯೇಷನ್ಸ್. ಬನ್ನಿ, ಇವತ್ತು ನಾನು ಒಂದು ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಥರ 2 ಸೆಟ್ಟು ಬೀಡನ್ನ ತೊಗೊಂಡಿದ್ದೀನಿ. ಎರಡೂ ಕಾಪರ್ ಕಲರನ್ನೇ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿ ಬಾಡಿ ಕಲರು ಬಂದು ಬ್ಲ್ಯಾಕ್ ಇದೆ, ಮತ್ತು ಪಲ್ಲು ಕಲರು ಬಂದು ಪಿಂಕಲ್ಲಿದೆ. ಸೊ ಎರಡೂ 6 ಎಳೆ ದಾರನ ತೊಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಆ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಹೀಗೆ 5 ಚೈನ್ನ ಹಾಕ್ಕೋಬೇಕು. ನೋಡಿ, 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಆ ಲಾಕ್ ಆದಮೇಲೆ ನಾವು ದೊಡ್ಡದು ಒಂದು ಬೀಡನ್ನ ತೊಗೊಂಡಿದ್ವಲ್ಲ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಆ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಆ ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 5 6 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡಿ. ನೋಡಿ, ಸ್ಯಾರಿನ ಟರ್ನ್ ಮಾಡಿ ಅಲ್ಲಿ ಬಿಫೋರ್ ಬೀಡ್ ಲಾಕ್ ಏನಿತ್ತಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ 6 ಚೈನ್ ಮಾತ್ರ ಬಂದು ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಥರ ತೊಗೋತೀರ ಆ ಬೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಮತ್ತೆ ಅಲ್ಲಿ 5 ಚೈನ್ ಇತ್ತಲ್ವ, ಆ 5 ಚೈನ್ ಒಳಗಡೆ 2 ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು, ಆ 2 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತು ಕ್ರೋಶೆ ಮೇಲೆ ದಾರ ತಗೊಂಡು ಈಗ 6 ಚೈನ್ ಹಾಕಿದ್ವಲ್ವ ಅಲ್ಲಿಂದ ಡಬಲ್ ಕ್ರೋಶೆಸ್ನ ಹಾಕ್ತಾ ಬನ್ನಿ. 1 ಡಬಲ್ ಕ್ರೋಶೆ, 2 3 4 5 6 ಇದು 7ನೇ ಡಬಲ್ ಕ್ರೋಶೆ, 8 9 10 ಇದು 11ನೇ ಡಬಲ್ ಕ್ರೋಶೆ, 12 13 14ನೇ ಡಬಲ್ ಕ್ರೋಶೆ, ಇದು 15ನೇ ಡಬಲ್ ಕ್ರೋಶೆ. ನೋಡಿ, ಹೀಗೆ 15 ಡಬಲ್ ಕ್ರೋಶೆನ ಹಾಕ್ಕೊಂಡು ನೀಟಾಗಿ ಬೇಸ್ ಲೈನ್ ಏನಿಲ್ಲ ಅಲ್ವಾ, ಹಾಗೆ ಡೈರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಇದಾದಮೇಲೆ ಮತ್ತೆ ಸ್ಯಾರಿಗೆ ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಟೋಟಲಾಗಿ ಆ ಲಾಕ್ನ ಸೇರಿ 3 ಸಿಂಗಲ್ ಕ್ರೋಶೆ ಇರಬೇಕು. ಆ 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಅಗೇನ್ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ 1 2 3 4 5 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಇವಾಗ ಅದೇ ಬೀಡ್ ತೊಗೊಂಡಿದ್ವಲ್ವ ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಬೀಡ್ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಹಾಗೆ 6 ಚೈನ್ನ ಹಾಕ್ಕೊಳ್ಳಿ. ಆ 6 ಚೈನ್ನ ಹಾಕ್ಕೊಂಡು ಸ್ಯಾರಿನ ಟರ್ನ್ನ ಮಾಡಿ ಎಲ್ಲಿ ಫಸ್ಟ್ ಬಿಫೋರ್ ಬೀಡ್ ಲಾಕ್ ಮಾಡಿದ್ವಲ್ವ ಆ ಲಾಕ್ಗೆ ಇನ್ನೊಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಆ 5 ಚೈನ್ ಗ್ಯಾಪ್ ಏನಿತ್ತಲ್ವ ಅಲ್ಲಿ 2
ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳಿ. ಸ್ಯಾರಿ ಟರ್ನ್ ಮಾಡಿ ಮತ್ತು ಆ ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ 1 ಕಂಬ, 2 ಕಂಬ, 3 ಕಂಬ, 4 ಹೀಗೆಯೇ ಇಲ್ಲಿ 15 ಕಂಬನ ಹಾಕ್ಕೊಂಡು ನಾವು ಫಸ್ಟಿಗೆ ಏನು ಮಾಡೋದ್ವಲ್ವ ಹಾಗೆಯೇ ಈ ಸ್ಟೆಪ್ನ ಕಂಟಿನ್ಯೂ ಮಾಡಿ. ನಾನು ನೋಡಿ ಈ ಸ್ಟೆಪ್ನ ಫಿನಿಶ್ ಮಾಡಿಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಯಾರಿಗೆ ಈಗ ನಾನು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿಕೊಂಡು ಒಂದು ಲೂಪ್ ತೊಗೊಂಡು ಇವಾಗ ಮತ್ತೆ 5 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಕರೆಕ್ಟಾಗಿ ಫಸ್ಟ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಕ್ರೋಶೆ ಮೇಲೆ ಹೀಗೆ ದಾರ ತಗೊಂಡು ನಾವು ಇಲ್ಲಿ 15 ಕಂಬ ಏನು ಹಾಕಿದ್ವಲ್ವ ಅಲ್ಲಿ ಮೇಲೆ ಚೈನ್ ಇರುತ್ತಲ್ವ ಕಂಬದ ಮೇಲೆ ಚೈನಿಂದ ನಾವು ಮತ್ತೆ ಇಲ್ಲಿ ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಫಸ್ಟು ಒಂದು ಕಂಬ ವಿತೌಟು ಬೀಡ ಹಾಗೆಯೇ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟು ಕಂಬ ಏನು ಹಾಕ್ತೀವಲ್ವ ಆ ಕಂಬಗೆಲ್ಲ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಾಪರ್ ಕಲರ್ ಬೀಡಿ ಏನು ತೊಗೊಂಡಿದ್ವಲ್ವ 3 mm ಆ 3 mm ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟು ಕಂಬಗಳನ್ನ ಹಾಕೋಬೇಕು. ನೋಡಿ ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶೆ ಮೇಲೆ ದಾರ ತಗೊಳ್ಳಿ. ನೆಕ್ಸ್ಟ್ ಚೈನ್ ಮೇಲಿರೋ ಕಂಬಕ್ಕೆ ಕಂಬ ಮೇಲಿರೋ ಚೈನಲ್ಲಿ ಒಂದು ಲೂಫ್ನ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ. ಸೊ ಒಂದು ಡಬಲ್ ಕ್ರೋಶೆ ಆಯಿತು. ಇದು 3ನೇ ಡಬಲ್ ಕ್ರೋಶೆ ವಿತ್ ಬೀಡು 2ನೇ ಡಬಲ್ ಕ್ರೋಶೆ. ಇದು 4 ಕ್ರೋಶೆ ಮೇಲೆ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ. 5 ಕ್ರೋಶೆ ಮೇಲೆ ದಾರ ಲೂಫ್ ಮೇಲೆ ಕಂಬ ಮೇಲಿರೋ ಚೈನ್ ಮೇಲೆ ಒಂದು ಲೂಫ್ ತಗೊಂಡು 2ರಲ್ಲಿ 1 2ರಲ್ಲಿ 1. ಇದು 7ನೇ ಕಂಬ. ನೋಡಿ ಚೈನ್ ತೋರಿಸ್ತಾ ಇದೆ ನೋಡಿ, ಅಷ್ಟು ಗ್ಯಾಪ್ ಇರುತ್ತಲ್ಲ ಅಲ್ಲಿ ತಗೋಬೇಕು. ಮತ್ತು ಬೀಡನ್ನ ತಗೊಂಡು ಸೇಮ್ ಹಾಗೆಯೇ ಈಗ ಕಂಬನ ಹಾಕಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶೆ ಮೇಲೆ ದಾರ ತಗೊಳ್ಳಿ. ಮತ್ತು ಹಾಗೆಯೇ ಮತ್ತೆ ಒಂದು ಕಂಬನ ಹಾಕಿ ಮತ್ತು ದಾರಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಚೈನ್ ಮೇಲೆ ದಾರ ತಗೊಂಡು ಕಂಬ ಹಾಕಿ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಸೇಮ್ ಹಾಗೆಯೇ ಫುಲ್ಲು ಈ ಸ್ಟೆಪ್ಪನ್ನು ಫಿನಿಶ್ ಮಾಡ್ಕೊಳ್ಳಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು. ಇದನ್ನೇನು ನೀವು ಕೌಂಟ್ ಮಾಡಬೇಕು ಅಂತ ಏನು ನೆಸೆಸಿಟಿ ಇರೋಲ್ಲ. ಎಂತಕ್ಕಂದರೆ ಬೇಸ್ ಲೈನಲ್ಲಿ ಎಷ್ಟು ಕಂಬ ಹಾಕಿರ್ತೀವಲ್ವ ಅಷ್ಟು ಕಂಬಕ್ಕೂ ಹಾಕ್ತೀವಿ. ಬೇಕಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಂದ್ರೆ ಲಾಸ್ಟ್ ಒಂದು ಕಂಬನ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಸ್ಕಿಪ್ ಮಾಡಿ ಹಾಗೆಯೇ ಲಾಕ್ನ ಮಾಡ್ಕೋಬೋದು. ಅದು ಬೀಡ್ ಮೇಲೇ ಡಿಪೆಂಡ್ ಆಗುತ್ತೆ. ಮೇಲ್ಗಡೆ ಇರೋ ಬೀಡು ನಾವು ದೊಡ್ಡ ತೊಗೊಂಡಿದ್ದೀವ ಚಿಕ್ಕ ತೊಗೊಂಡಿದ್ದೀವ ಅದ್ರ ಮೇಲೆ ಇದು ಕಂಬ ಎಷ್ಟು ಬರುತ್ತೆ ಅಂತ ಡಿಪೆಂಡ್ ಆಗುತ್ತೆ. ನನಗೆ ಇಲ್ಲಿ ಟೋಟಲಾಗಿ 14 ಕಂಬ ಬಂದಿತ್ತು. 14 ಕಂಬ 13 ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೆ. ನೋಡಿ ಹೀಗೆ ಬರುತ್ತೆ. ಈಗ ಇದನ್ನು ಬೇಸ್ ಲೈನಲ್ಲಿ ಏನು ಲಾಕ್ ಮಾಡಿದ್ವಲ್ವ ಆ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಲಾಕ್ ಆದಮೇಲೆ ಅಗೇನ್ 1 2 3 4 5 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಅದು ಲಾಕ್ ಆದಮೇಲೆ ಮತ್ತೆ ಕ್ರೋಶೆ ಮೇಲೆ ದಾರ ತಗೊಂಡು ನೋಡಿ ಬೇಸ್ ಲೈನಲ್ಲಿ ಏನು ಚೈನ್ ಇತ್ತಲ್ವ ಆ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಲೂಫ್ನ ತಗೊಂಡು ಕಂಬ ಹಾಕಿ. ಈ ಕಂಬ ಆದಮೇಲೆ ಮತ್ತೆ ಸೇಮ್ ಹಾಗೆಯೇ ಈ ಸ್ಟೆಪ್ನ ಫುಲ್ಲು ಹೀಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಈ ಕಂಬನ ಕಂಟಿನ್ಯೂ ಮಾಡಬೇಕು. ಈ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ನೋಡಿ ನಾನೀಗ ಮತ್ತೆ ಬೀಡನ್ನ ತಗೊಂಡಿದ್ದೀನಿ ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಹೀಗೇ ಕಂಬನ ಹಾಕ್ತೀನಿ ನೋಡಿ.
ಒಂದು ಕಂಬ, ಇದು 3ನೇ ಕಂಬ, ವಿತ್ ಬೀಡು 2ನೇ ಕಂಬ, 4, 5, 6 ನೋಡಿ. ಈ ಸ್ಟೆಪ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಡಿಸೈನು ತುಂಬ ಚೆನ್ನಾಗಿತ್ತು. ಈ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾನು 127 ದಾರ ತಗೊಂಡು ಕುಚ್ಚನ್ನ ಕಟ್ತಾ ಇದ್ದೀನಿ ನೋಡಿ. ಫುಲ್ ಫಿನಿಶ್ ಆದಮೇಲೆ ಡಿಸೈನು ವಿತ್ ಕುಚ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ನ ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕೋ ವಿಡಿಯೋ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್